ವಾಟ್ಸ್ಆ್ಯಪ್ ಸ್ಟೂಡೆಂಟ್ಸ್ SSLC ಪರೀಕ್ಷೆಗೆ ಮತ್ತೊಮ್ಮೆ ಸ್ವಾಗತ. ನಾನು ನಿಮ್ಮ ಥಾಮ್ಸನ್ ಸರ್. ಸ್ಟೂಡೆಂಟ್ಸ್, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಒಟ್ಟಿಗೆ 8 ಪ್ರೋಸ್ ಇದೆ, 8 ಪೋಯಿಟ್ರಿ ಇದೆ, 4 ಸಪ್ಲಿಮೆಂಟರಿ ರೀಡಿಂಗ್ ಇದೆ. ಇಷ್ಟಲ್ಲಿ ನೀವು 4 ಮಾರ್ಕ್ಗೆ ಒಂದು ಕ್ವೆಶ್ಚನ್ ಅಟೆಂಡ್ ಮಾಡಲೇಬೇಕು. ಸೊ ಈ ಒಂದು 4 ಮಾರ್ಕ್ ಕ್ವೆಶ್ಚನ್ ಯಾವ ಚಾಪ್ಟರಿಂದ ಬರುತ್ತೆ ಅಂತ ನಿಮ್ಗೆ ಗೊತ್ತಾ, ಅಥವಾ ಯಾವ ಪೋಮಿಂದ ಬರುತ್ತೆ ನಿಮ್ಗೆ ಗೊತ್ತಾ? ಬ್ಲೂ ಪ್ರಿಂಟ್ ಪ್ರಕಾರ ನಮಗೆ ಈ ಒಂದು 4 ಮಾರ್ಕ್ಸ್ ನೀವು ಸ್ಟ್ರಾಂಗ್ ಆಗಿ ಓದ್ಕೋಬೇಕಾದ್ರೆ ನಮಗೆ ಇಂಪಾರ್ಟೆಂಟ್ ಆಗಿ 3 ಪೋಮ್ಸ್ ಗೊತ್ತಿರಬೇಕು. ಸೊ ಈ ಒಂದು ವಿಡಿಯೋಲಿ ನಾವೇನು ಮಾಡ್ತೀವಿ ಗೊತ್ತಾ, ನಿಮಗೆ ಆ ಗ್ಯಾರಂಟಿ 4 ಮಾರ್ಕ್ಸ್ ಬೇಕಾದರೆ ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡಬೇಕು. ಸೊ ಈ ಒಂದು ವಿಡಿಯೋಲಿ ಏನು 3 ಇಂಪಾರ್ಟೆಂಟ್ ಪೊಯಿಟ್ರೀಸ್ ಬರುತ್ತೆ, ಆ ಒಂದು ಪೊಯಿಟ್ರೀಸಿಂದ ಏನು ಇಂಪಾರ್ಟೆಂಟ್ ಆಗಿ ಬರುವ 4 ಮಾರ್ಕ್ ಕ್ವೆಶ್ಚನ್ಸ್ ಇದೆ ಅದನ್ನು ನೋಡ್ತೀವಿ. ಜೊತೆಗೆ ಈ ಒಂದು 4 ಮಾರ್ಕ್ಗೆ ಹೆಂಗೆ ಆನ್ಸರ್ಸ್ನ ಬರೀಬೇಕು, ಸೊ ಯಾವ ರೀತಿ ಸಮ್ಮರಿ ಕನ್ಫೈನ್ ಮಾಡಿ ಬರೀಬೇಕಂತ ಗೊತ್ತಾಗುತ್ತೆ. ಸೊ ಸಮಯ ವ್ಯರ್ಥ ಮಾಡದೆ ಬನ್ನಿ ಈ ಒಂದು ವಿಡಿಯೋನ ಶುರು ಮಾಡೋಣ. ನಾನು ಹೇಳಿದಂಗೆ ಮುಂಚೆ ನಮಗೆ 3 ಇಂಪಾರ್ಟೆಂಟ್ ಪೊಯಿಟ್ರೀಸ್ ಗೊತ್ತಾಗಬೇಕು ಈ ಒಂದು 4 ಮಾರ್ಕ್ ಸೆಕ್ಷನ್ನ ನಾವು ಅಟೆಂಡ್ ಮಾಡಬೇಕಾದ್ರೆ. ಸೊ ಒಂದು ಗ್ರ್ಯಾಂಡ್ ಮಾರ್ಕ್ ಕ್ಲೈಮ್ಸೆಟ್ರಿ ಆಲ್ರೆಡಿ ಇದೆ. ಸೊ ರೈಟ್, ಸೊ ನಮಗೆ ಗ್ರ್ಯಾಂಡ್ ಮಾರ್ಕ್ ಕ್ಲೈಮ್ಸೆಟ್ರಿಯಿಂದ ಒಂದು 4 ಮಾರ್ಕ್ ಕ್ವೆಶ್ಚನ್ ಬಂದೇ ಬರುತ್ತೆ. ಅದನ್ನು ಬಿಟ್ಟರೆ ನಮಗೆ ಬ್ಯಾಲಡ್ ಆಫ್ ದ ಟೆಂಪಸ್ಟಿಂದ ಒಂದು 4 ಮಾರ್ಕ್ ಕ್ವೆಶ್ಚನ್ ಬಂದೇ ಬರುತ್ತೆ. ಸೊ ಲಾಸ್ಟಲ್ಲಿ ನಮಗೆ ಥರ್ಡು ದ ಸಾಂಗ್ ಆಫ್ ಇಂಡಿಯಾಯಿಂದ ಒಂದು 4 ಮಾರ್ಕ್ ಕ್ವೆಶ್ಚನ್ ಬಂದೇ ಬರುತ್ತೆ. ಇದು ನಮ್ಮ ಬ್ಲೂ ಪ್ರಿಂಟ್ ಪ್ರಕಾರ ಬರುವ 4 ಮಾರ್ಕ್ ಕ್ವೆಶ್ಚನ್ಸ್. ಸೊ ಅಕಾರ್ಡಿಂಗ್ ಟು ದ ಬ್ಲೂ ಪ್ರಿಂಟ್. ಓಕೆ, ಸೊ ಈ ಒಂದು ಪೋಮ್ಸಿಂದ ನಮಗೆ ಏನೇನು ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಬರುತ್ತೆ ಅಂತ ನೋಡೋಣ. ಸೊ ನಾನೇನು ಮಾಡಿದ್ದೀನಿ ಅಂದರೆ ನಿಮಗೋಸ್ಕರ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರಿಂದ ಈ ಒಂದು 3 ಇಂಪಾರ್ಟೆಂಟ್ ಪೊಯಿಟ್ರೀಸಿಂದ ಏನೇನು ಇಂಪಾರ್ಟೆಂಟ್ 4 ಮಾರ್ಕ್ ಕ್ವೆಶ್ಚನ್ಸ್ ಬಂದಿದೆ, ಸೊ ಅದಕ್ಕೆ ಹೆಂಗೆ ಆನ್ಸರ್ ಮಾಡಬೇಕಂತ ನಾನು ಒಂದು ಸ್ಮಾಲ್ ರಿಸರ್ಚ್ ಮಾಡಿ ನಿಮಗೋಸ್ಕರ ಕನ್ಫೈನ್ ಮಾಡಿ ತೊಗೊಬಂದಿದ್ದೀನಿ. ಸೊ ಈ ಒಂದು ವಿಡಿಯೋಯಿಂದ ನಿಮಗೆ ಏನು ಹೆಲ್ಪ್ಫುಲ್ ಆಗುತ್ತೆ ಅಂದರೆ ಏನು ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಇರುತ್ತೆ ಅಂತ ಗೊತ್ತಾಗುತ್ತೆ, ಮತ್ತು ಪ್ರತಿಯೊಂದು ಪೋಮ್ಗೂ ಹೆಂಗೆ ಸಮ್ಮರಿ ಬರೀಬೇಕು. ಸೊ ಈ ಒಂದು ಸಮ್ಮರಿ ನೀವು ಬೋರ್ಡ್ ಎಕ್ಸಾಮಲ್ಲಿ ಬರೆದ್ರೆ ಖಂಡಿತ ಸ್ಟೂಡೆಂಟ್ಸ್ 4 ಮಾರ್ಕ್ಸ್ ಸಿಗುತ್ತೆ. ಸೊ ಲೆಟ್ ಅಸ್ ಸ್ಟಾರ್ಟ್. ಈ ಒಂದು ಗ್ರ್ಯಾಂಡ್ ಮಾರ್ಕ್ ಕ್ಲೈಮ್ಸೆಟ್ರಿಯಿಂದ ಏನೇನು ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಬಂದಿದೆ ಅಂತ ನೋಡೋಣ. ಓಕೆ, ಸೊ ಗ್ರ್ಯಾಂಡ್ ಮಾರ್ಕ್ ಕ್ಲೈಮ್ಸೆಟ್ರಿ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ರಸ್ಕಿನ್ ಬಾಂಡ್ ಬಂದಿರುವ ಒಂದು ಪೊಯಿಟ್ರಿ, ಅದು ಇಂಪಾರ್ಟೆಂಟ್ ಪೊಯಿಟ್ರಿ. ಸೊ ಅದರಲ್ಲಿ ಏನೆಲ್ಲ ಕ್ವೆಶ್ಚನ್ ಕೇಳಿದಾರೆ ಅಂತ ನೋಡೋಣ. ಸೊ ಟಾಪ್ 4 ಮಾರ್ಕ್ ಕ್ವೆಶ್ಚನ್ಸ್ ಫ್ರಮ್ ಗ್ರ್ಯಾಂಡ್ ಮಾರ್ಕ್ ಕ್ಲೈಮ್ಸೆಟ್ರಿ. ದ ಪೊಯೆಟ್ಸ್ ಗ್ರ್ಯಾಂಡ್ ಮದರ್ ಹ್ಯಾಡ್ ಎ ಝೀಲ್ ಫಾರ್ ಕ್ಲೈಮಿಂಗ್ ಟ್ರೀಸ್ ಸಬ್ಸ್ಟ್ಯಾನ್ಶಿಯೇಟ್. ಸೊ ಏನು ಕೇಳಿದ್ದಾರೆ, ಸೊ ಈ ಒಂದು ಪೊಯೆಟ್ ಗ್ರ್ಯಾಂಡ್ ಮದರ್ಗೆ ಈ ಒಂದು ಮರ ಅಥವಾ ಒಂದು ಅಭ್ಯಾಸ ಜಾಸ್ತಿ ಇತ್ತು. ಝೀಲ್ ಅಂದರೆ ಏನು? ಝೀಲ್ ಅಂದರೆ ಪ್ಯಾಷನ್ ಅಂತ ಕರಿಬಹುದು. ಝೀಲ್ ಅಂದ್ರೆ ಏನು? ಪ್ಯಾಷನ್. ಸೊ ಒಂದು ಸ್ಟ್ರಾಂಗ್ ಪ್ಯಾಷನ್ ಇತ್ತು. ಯಾಕೆ ಆ ರೀತಿ ನೀವು ಹೇಳ್ಬೋದು ಅಂತ ಅವರು ಸಬ್ಸ್ಟ್ಯಾನ್ಶಿಯೇಟ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಆ ರೀತಿ ಕ್ವೆಶ್ಚನ್ ಕೇಳಿದ್ದಾರೆ. ಸೊ ಹೌ ವಾಸ್ ದ ಗ್ರ್ಯಾಂಡ್ ಮದರ್ ಸಕ್ಸಸ್ಫುಲ್ ಇನ್ ಫುಲ್ಫಿಲ್ಲಿಂಗ್ ಹರ್ ಡಿಸೈರ್ ಟು ಲಿವ್ ವಿತ್ ದ ಟ್ರೀ. ಸೊ ಕೊನೆಗೆ ಆ ಗ್ರ್ಯಾಂಡ್ ಮದರ್ ಬಂದು ಅವ್ರಿಗೆ ಈ ಒಂದು ಮರ ಅಥವಾ ಅಭ್ಯಾಸ ಇತ್ತಲ್ಲ, ಸೊ ಮರದ ಮೇಲೆ ಅವ್ರು ಇರಬೇಕಂತ ಅವ್ರು ಒಂದು ವಿಶ್ ಇತ್ತು. ಆ ವಿಶ್ನ ಅವ್ರು ಹೆಂಗೆ ಫುಲ್ಫಿಲ್ ಮಾಡ್ಕೊಂಡಿದ್ರು ಅಂತ ಕೇಳಿದ್ದಾರೆ. ಅಕಾರ್ಡಿಂಗ್ ಟು ದ ಪೊಯೆಟ್ ಇಸ್ ಗ್ರ್ಯಾಂಡ್ ಮದರ್ ವಾಸ್ ಜೀನಿಯಸ್ ಎಲಾಬ್ರೇಟ್. ಸೊ ಇದು ಆಲ್ಮೋಸ್ಟ್ ಸ್ಟೂಡೆಂಟ್ಸ್ ನೀವು ಎಷ್ಟೋ ಒಂದು ಕ್ವೆಶ್ಚನ್ ಪೇಪರ್ ನೋಡಬೇಕಾದ್ರೆ ಪ್ರೀವಿಯಸ್ ಇಯರ್ 5 ಇಯರ್ಸು ಈ ಒಂದು ಕ್ವೆಶ್ಚನ್ ಅಂತೂ ತುಂಬಾ ಏನು ಮಾಡಿದ್ದಾರೆ ಅಂದರೆ ರಿಪೀಟ್ ಮಾಡಿ ಕೇಳಿದ್ದಾರೆ. ಸೊ ಹಾಗಾಗಿ ಆ ಒಂದು ಕ್ವೆಶ್ಚನ್ ನಿಮಗೋಸ್ಕರ ತಗೊಬಂದಿದ್ದೀನಿ. ಕೊನೆಗೆ ಸಮ್ಮರೈಸ್ ದ ಪೋಮ್ ಗ್ರ್ಯಾಂಡ್ ಮಾರ್ಕ್ ಕ್ಲೈಮ್ಸೆಟ್ರಿ ಇನ್ ಯೋರ್ ಓನ್ ವರ್ಡ್ಸ್. ಓಕೆ, ಸೊ ಸ್ಟೂಡೆಂಟ್ಸ್, ಪ್ರತಿಯೊಂದು ಸ್ಟೂಡೆಂಟ್ಸ್ ನಂತರ ಕೆಲವು ಕ್ವಶನ್ ಇದೆ. ಸರ್ ಸಮ್ಮರಿ ಬರೆದ್ರೆ ಸಾಕಾ? 4 ಮಾರ್ಕ್ ಕ್ವಶನ್ಗೆ ಸಮ್ಮರಿ ಬರೆದ್ರೆ ಸಾಕಾ? ಎಸ್, 4 ಮಾರ್ಕ್ಸಿಗೆ ಸಮ್ಮರಿ ಬರೆದ್ರೆ ಸಾಕು. ಸೊ ಯಾವ ರೀತಿ ಆದರೂ ಅವ್ರ ಕ್ವಶನ್ ಕೇಳಿ ಪರವಾಗಿಲ್ಲ, ನೀವು ಸಮ್ಮರಿನ ಬರೆದ್ರೆ ಸಾಕು. ಸೊ ನಿಮಗೋಸ್ಕರ ನಾನು ಏನು ಮಾಡಿದ್ದೀನಿ ಅಂದರೆ ಒಂದು ಈಸಿ ರೀತಿಯಲ್ಲಿ ನೀವು ಅರ್ಥ ಮಾಡುವ ರೀತಿಯಲ್ಲಿ ನಾನು ಏನು ಮಾಡಿದ್ದೀನಿ, ಒಂದು ಸಮ್ಮರಿ ನಿಮಗೋಸ್ಕರ ತಗೊಬಂದಿದ್ದೀನಿ. ಸೊ ಈ ಒಂದು ಸಮ್ಮರಿನ ಬನ್ನಿ ಹೆಂಗೆ ಆನ್ಸರ್ ಮಾಡೋದಂತ ನೋಡೋಣ. ಓಕೆ, ಸೊ ನೀವು ಯಾವ ಟೈಮ್ ಆಗಿರಲಿ ಸ್ಟೂಡೆಂಟ್ಸ್, ಸಮ್ಮರಿ ಕ್ವೆಶ್ಚನ್ನ ಬರೀಬೇಕಾದ್ರೆ ಫಸ್ಟು ಈ ರೀತಿಯಲ್ಲಿ ಶುರು ಮಾಡಿ, ಇನ್ ದ ಪೋಮ್ ಗ್ರ್ಯಾಂಡ್ ಮಾರ್ಕ್ ಕ್ಲೈಮ್ಸೆಟ್ರಿ. ಸೊ ಫಸ್ಟು ಆ ಒಂದು ಪೋಮ್ದು ಕಂಪ್ಲೀಟ್ ಹೆಸರನ್ನ ನೀವೇನು ಮಾಡಿ ಬರೀರಿ, ಇನ್ವರ್ಟೆಡ್ ಕಾಮರ್ಸಲ್ಲಿ ಬರೀರಿ, ಹೈಲೈಟ್ ಆಗುತ್ತೆ. ಸೊ ಮತ್ತೆ ಪೊಯೆಟ್ ರಸ್ಕಿನ್ ಬಾಂಡ್ಸ್ ಗ್ರ್ಯಾಂಡ್ ಮದರ್ ವಾಸ್ ಎ ಜೀನಿಯಸ್ ಅಟ್ ಕ್ಲೈಂಬಿಂಗ್ ಟ್ರೀಸ್. ನೋಡಿ, ಸೊ ನಾನೇನು ಮಾಡ್ತೀನಿ ಅಂದರೆ ಹೆಂಗೆ ಶುರು ಮಾಡಿದ್ದೀನಿ ನೋಡಿ, ಇನ್ ದ ಪೋಮ್ ಗ್ರ್ಯಾಂಡ್ ಮಾರ್ಕ್ ಕ್ಲೈಮ್ಸೆಟ್ರಿ ಪೊಯೆಟ್ ರಸ್ಕಿನ್ ಬಾಂಡ್ಸ್ ಗ್ರ್ಯಾಂಡ್ ಮದರ್ ವಾಸ್ ಎ ಜೀನಿಯಸ್ ಅಟ್ ಕ್ಲೈಂಬಿಂಗ್ ಟ್ರೀಸ್. ಸೊ ಹೆಂಗೆ ಶುರು ಮಾಡಿದ್ದೀನಿ, ಸೊ ಈ ಜೀನಿಯಸ್ ಅನ್ಬ ವರ್ಡ್ ತಾನೆ ಪೋಮಲ್ಲಿ ಕೂಡ ಇರೋದು. ಸೊ ಆ ಸೇಮ್ ವರ್ಡ್ನ ನಾನು ಯೂಸ್ ಮಾಡಿ ಏನು ಮಾಡಿದ್ದೀನಿ, ಇಂತಹ ಶುರುನ ಕೊಟ್ಟಿದ್ದೀನಿ. ಸೊ ಈ ರೀತಿ ನಾವು ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ, ವ್ಯಾಲಿಡೇಟರ್ಸ್ಗೆ, ನೀವು ಪೇಪರ್ ಕರೆಕ್ಟ್ ಮಾಡೋರಿಗೆ ಏನಾಗುತ್ತೆ, ಒಂದು ಅಟ್ರಾಕ್ಷನ್ ಬರುತ್ತೆ. ಓಕೆ, ಸೊ ಅವ್ರಿಗೆ ಏನು ಇಂಪ್ರೆಷನ್ ಕೊಡ್ತೀರಾ ನೀವು, ಓಕೆ ಈ ಒಂದು ಸ್ಟೂಡೆಂಟ್ ಏನು ಮಾಡಿದ್ದಾರೆ, ಓದಿದ್ದಾರೆ. ಸೊ ಹಾಗಾಗಿ ಆ ಒಂದು ಪೋಮಲ್ಲಿ ಇರುವ ವರ್ಡ್ಸ್ನ ಯೂಸ್ ಮಾಡಿಬಿಟ್ಟು ಕರೆಕ್ಟಾಗಿ ಬರ್ತಿದ್ದಾರೆ. ಸೊ ಆ ಒಂದು ಇಂಪ್ರೆಷನ್ ನೀವು ಬಂದು ಬಿಲ್ಡ್ ಮಾಡ್ತೀರಾ ಈ ರೀತಿ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ. ಓಕೆ, ವಾಸ್ ಎ ಜೀನಿಯಸ್ ಅಟ್ ಕ್ಲೈಂಬಿಂಗ್ ಟ್ರೀ, ಅ ಸ್ಕಿಲ್ ಶಿ ಲರ್ನ್ ಫ್ರಮ್ ಹರ್ ಬ್ರದರ್ ಅಟ್ ಏಜ್ ಆಫ್ 6. ನೋಡಿ, ಈ ಒಂದು ಅಭ್ಯಾಸ ಎಲ್ಲಿಂದ ಬಂತು, ಅವ್ರ ಬ್ರದರಿಂದ ಏಜ್ 6 ಏನು ಮಾಡಿದ್ರು, ಗ್ರ್ಯಾಂಡ್ ಮದರ್ ಬಂದು ಈ ಒಂದು ಮರ ಅಥವಾ ಅಭ್ಯಾಸನ ಹ್ಯಾಬಿಟ್ನ ಎಲ್ಲಿಂದ ಪಡ್ಕೊಂಡ್ರು, ಅವ್ರ ಬ್ರದರಿಂದ ಪಡ್ಕೊಂಡ್ರು. ಅದು ಪೋಮಲ್ಲಿದೆ. ಸೊ ಅದನ್ನು ಕೂಡ ನಾನು ಬರ್ದಿದ್ದೀನಿ. ಏನೇನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಬರ್ದಿದ್ದೀನಿ ನೋಡಿ. ಈವನ್ ವೆನ್ ಶಿ ವಾಸ್ 62 ಇಯರ್ಸ್ ಓಲ್ಡ್, ಈಗ ಏನಾಗಿದೆ ಅಜ್ಜಿಗೆ ಏಜು 62 ಇಯರ್ಸ್ ಏಜ್ ಆಗಿದೆ. ಆದರೂ ಕೂಡ ಅವ್ರು ಏನು ಮಾಡ್ತಿದ್ರು, ಈ ಒಂದು ಮರ ಅಥವಾ ಅಭ್ಯಾಸವನ್ನು ಏನು ಮಾಡ್ತಿದ್ರು, ಅವ್ರು ಬಂದು ಬಿಟ್ಟೇ ಇಲ್ಲ, ಅದನ್ನು ಹಂಗೆ ಶುರು ಮಾಡ್ತಿದ್ರು. ಓಕೆ, ಕಂಟಿನ್ಯೂ ಮಾಡ್ತಿದ್ರು. ಶಿ ಪ್ರಿಫರ್ಡ್ ಬೀಯಿಂಗ್ ಇನ್ ನೇಚರ್ ಆ್ಯಂಡ್ ಕ್ಲೈಂಬಿಂಗ್ ಟ್ರೀಸ್ ಇನ್ಸ್ಟೆಡ್ ಆಫ್ ಯೂಸಿಂಗ್ ಅ ಲಿಫ್ಟ್. ನೋಡಿ,
ಅಜ್ಜಿ ಆದಮೇಲೆ ಒಂದು 60-70 ಇಯರ್ಸ್ ಎಲ್ಲ ಆದಮೇಲೆ ನಾವೇನು ಮಾಡ್ತೀವಿ, 70 ಕೂಡ ಜಾಸ್ತಿ ಆಯಿತು, 60 ಇಯರ್ಸ್ ಆದಮೇಲೆ ನಾವೇನು ಮಾಡ್ತೀವಿ, ನಾವು ಲಿಫ್ಟ್ ಯೂಸ್ ಮಾಡ್ತೀವಿ. ಈ ಒಂದು ಏಜಿಗೆ 15 ಇಯರ್ಸು 16 ಇಯರ್ಸ್ ಸ್ಟೂಡೆಂಟ್ಸು ನಿಮ್ಮ ಥರ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂದರೆ ಸ್ಟೆಪ್ಸ್ ಎಲ್ಲ ಹತ್ತಲ್ಲ ಏನು ಮಾಡ್ತಾರೆ, ಲಿಫ್ಟಲ್ಲಿ ಹೋಗ್ಬಿಡ್ತಾರೆ ಈಸಿಯಾಗಿರುತ್ತೆ ಅಂತ. ಆದರೆ ಅಜ್ಜಿ ನೋಡಿ ಆ ಒಂದು ಏಜು ಕೂಡ ಅಷ್ಟೊಂದು ಸ್ಟ್ರಾಂಗ್ ಇದ್ದರು. ಅವ್ರು ಏನು ಮಾಡ್ತಿದ್ರು, ಈ ಒಂದು ಟ್ರೀಸ್ನ ಅವ್ರು ಏನು ಮಾಡ್ತಿದ್ರು, ಕ್ಲೈಮ್ ಮಾಡ್ತಿದ್ರು. ಒನ್ ಡೇ ಶಿ ಬಿಕಮ್ ಟ್ರ್ಯಾಪ್ಡ್ ಅಟ್ ದ ಟಾಪ್ ಆಫ್ ಅ ಟ್ರೀ. ಸೊ ಏನಾಗುತ್ತೆ, ಸೊ ಒಂದು ಸತಿ ಅವ್ರು ಬಂದು ಮರ ಹೋಗ್ಬೇಕಾದ್ರೆ ಏನಾಯಿತು, ಅಲ್ಲಿ ಟ್ರ್ಯಾಪ್ ಆದರು. ಸೊ ಆ ಒಂದು ಟೈಮಲ್ಲಿ ಏನಾಗಿತ್ತು ಅಂತ ಮುಂದೆ ನೋಡೋಣ. ಆ್ಯಂಡ್ ಹ್ಯಾಡ್ ಟು ಬಿ ರೆಸ್ಕ್ಯೂಡ್ ಲೀಡಿಂಗ್ ಟು ದ ಡಾಕ್ಟರ್ ಟು ಆರ್ಡರ್ ಹರ್ ಟು ಸ್ಟೇ ಇನ್ ದ ಬೆಡ್ ಫಾರ್ 1 full week. ಸೊ ಈ ಒಂದು ಪಾಯಿಂಟು ತುಂಬ ಇಂಪಾರ್ಟೆಂಟು. ಸೊ ಒಂದು ಸತಿ ಏನಾಗುತ್ತೆ, ಈ ಒಂದು ಗ್ರ್ಯಾಂಡ್ ಮದರು ಮರ ಹತ್ಬೇಕಾದ್ರೆ ಅವ್ರಿಗೆ ಗಿಲಿಯೋಕ್ಕಾಗಲಿಲ್ಲ. ಸೊ ಆ ಒಂದು ಟೈಮ್ಗೆ ಡಾಕ್ಟರ್ ಬರ್ತಾರೆ. ಡಾಕ್ಟರ್ ಬಂದುಬಿಟ್ಟು ಒಂದು ಸ್ಟ್ರಿಕ್ಟ್ ಅಡ್ವೈಸ್ ಕೊಡ್ತಾರೆ. ಏನಂತ ಅಡ್ವೈಸು, 1 week ಬಂದು ಬೆಡ್ಡಲ್ಲೇ ಇರಬೇಕು. ಸೊ ಆ 1 week ಹೆಂಗಿತ್ತು ಗ್ರ್ಯಾಂಡ್ ಮದರ್ಗೆ ಅಂತ ಒಂದು ವರ್ಡ್ ಯೂಸ್ ಮಾಡಿ ಪೋಮಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಆ ಒಂದು ವರ್ಡ್ ನಿಮಗೆ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿರಿ. ಓಕೆ, ಶಿ ಫೆಲ್ಟ್ ಮಿಸರಬಲ್ ಇನ್ ಅ ರೂಮ್ ಆ್ಯಂಡ್ ಡಿಮ್ಯಾಂಡೆಡ್ ದಟ್ ಅ ಹೌಸ್ ಟು ಬಿ ಬಿಲ್ಟ್ ಫಾರ್ ಹರ್ ಇನ್ ದ ಬ್ರಾಂಚಸ್ ಆಫ್ ಅ ಟ್ರೀ. ಸೊ ನೋಡಿ, ನಾನು ಬಂದು ಏನು ಮಾಡಿದ್ದೀನಿ ಅಂದರೆ ಹೈಲೈಟೆಡ್ ಪಾಯಿಂಟ್ಸ್ ಎಲ್ಲ ನಾನು ನಿಮಗೆ ಹೈಲೈಟ್ ಮಾಡಿ ತೋರಿಸಿದ್ದೀನಿ. ಸೊ ಈ ಒಂದು ಪಾಯಿಂಟ್ಸು ಯಾವ ರೀತಿ ಅವ್ರು ಕ್ವಶನ್ ಕೇಳಿದ್ರು ಪರವಾಗಿಲ್ಲ ಸ್ಟೂಡೆಂಟ್ಸ್, ಈ ರೀತಿ ನೀವು ಆನ್ಸರ್ ಬರೆದ್ರೆ ಖಂಡಿತ ನಿಮಗೆ 4 marks ಸಿಗುತ್ತೆ. ಓಕೆ, ಸೊ ಏನು ಮಾಡ್ತಾರೆ, ಕೊನೆಗೆ ಒಂದು ಟ್ರೀ ಹೌಸ್ ಬಿಲ್ಡ್ ಮಾಡಬೇಕಂತ ಏನು ಮಾಡ್ತಾರೆ, ಆ ಒಂದು ಪೊಯೆಟ್ ಅವ್ರ ಫಾದರ್ಗೆ ಈ ಒಂದು ಗ್ರ್ಯಾಂಡ್ ಮದರ್ ಡಿಮ್ಯಾಂಡ್ ಮಾಡ್ತಾರೆ. ಓಕೆ, ಹೂ ವಾಸ್ ವೆರಿ ಹೆಲ್ಪ್ಫುಲ್ ಯೂಸ್ ದಿಸ್ ಸ್ಕಿಲ್ಸ್ ಟು ಬಿಲ್ಡ್ ಅ ವುಡನ್ ಹೌಸ್. ಸೊ ಏನು ಮಾಡ್ತಾರೆ, ಕೊನೆಗೆ ಒಂದು ಟ್ರೀ ಮೇಲೆ ಏನು ಕಟ್ಕೊಡ್ತಾರೆ, ಒಂದು ಟ್ರೀ ಹೌಸ್ನ ಕಟ್ಕೊಡ್ತಾರೆ ವಿತ್ ವಿಂಡೋಸ್ ಆ್ಯಂಡ್ ಡೋರ್ ಇನ್ ಅ ಟ್ರೀ ಟಾಪ್. ನೌ ದ ಗ್ರ್ಯಾಂಡ್ ಮದರ್ ಲೀವ್ಸ್ ದೇರ್ ಹ್ಯಾಪಿಲಿ. ಏನಾಗುತ್ತೆ ಕೊನೆಗೆ, ತುಂಬ ಇಂಪಾರ್ಟೆಂಟು ಕನ್ಕ್ಲೂಷನ್ ಪಾಯಿಂಟು ಈ ಒಂದು ಪೋಮ್ದು. ನೌ ದ ಗ್ರ್ಯಾಂಡ್ ಮದರ್ ಲೀವ್ಸ್ ದೇರ್ ಹ್ಯಾಪಿಲಿ ಆ್ಯಂಡ್ ಎಂಜಾಯ್ಸ್ ಡ್ರಿಂಕಿಂಗ್ ವೈನ್ ವಿತ್ ಅವರ್ ಗ್ರ್ಯಾಂಡ್ ಸನ್. ಸೊ ಗ್ರ್ಯಾಂಡ್ ಸನ್ ಯಾರು, ಗ್ರ್ಯಾಂಡ್ ಸನ್ ಬಂದು ನಮ್ಮ ಪೊಯೆಟು ರಸ್ಕಿನ್ ಬಾಂಡ್. ಸೊ ಈ ರೀತಿ ನೀವು ಈ ಒಂದು ಸಮ್ಮರಿನ ಬರೆದ್ರೆ ಸ್ಟೂಡೆಂಟ್ಸ್, ಯಾವ ರೀತಿ ಕ್ವಶ್ಚನ್ ಅವ್ರು ಕೇಳಿದ್ರು ಕೂಡ ಈ ಒಂದು ಸಮ್ಮರಿ ಆ ಕ್ವಶ್ಚನ್ಗೆ ಮ್ಯಾಚ್ ಆಗುತ್ತೆ. ಸೊ ಹಾಗಾಗಿ ನೀವು ಈ ಒಂದು 4 mark ಕ್ವಶ್ಚನ್ಸ್ ಬಂದ ತಕ್ಷಣ ಏನು ಮಾಡಿ, 4 mark ಕ್ವಶ್ಚನ್ಗೆ ಪ್ರತಿ ಒಂದು ಟೈಮು ಸಮ್ಮರಿನ ಬರೀರಿ, ಕಂಪ್ಲೀಟ್ ಸಮ್ಮರಿನ ಬರೀರಿ. ಸೊ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡೋ ರೀತಿಯಲ್ಲಿ ನೀವು ಬರೀಬಹುದು. ಸೊ ನೋಡಿ, ನಾನು ಹಾರ್ಡ್ ವರ್ಡ್ಸ್ ಏನು ಯೂಸ್ ಮಾಡೇ ಇಲ್ಲ, ವೆರಿ ಸಿಂಪಲ್ ಆಗಿದೆ. ಕೆಲವೊಂದು ವರ್ಡ್ಸು ಪೋಮಲ್ಲಿ ಹೆಂಗಿದೆಯೋ ಆ ಒಂದು ವರ್ಡ್ಸ್ ನಾನು ಇಲ್ಲಿ ಸಮ್ಮರಿಯಲ್ಲಿ ಕೂಡ ಯೂಸ್ ಮಾಡಿದ್ದೀನಿ. ಆ ರೀತಿ ಕೂಡ ನೀವು ಬರೀಬಹುದು. ಆ ರೀತಿ ನೀವು ಬರೆದ್ರೆ ನಿಮಗೆ ಖಂಡಿತ 4 marks. ಸೊ ಇದು ಬಂದು ನಮಗೆ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ. ಓಕೆ, ಸೊ ಮಿಕ್ಕಿರುವ 2 ಪೋಮ್ನ ನೋಡೋಣ. ಮಿಕ್ಕಿರೋದು ಬ್ಯಾಲಡ್ ಆಫ್ ದ ಟೆಂಪೆಸ್ಟ್ ಆ್ಯಂಡ್ ದ ಸಾಂಗ್ ಆಫ್ ಇಂಡಿಯಾ. ಸೊ ಬ್ಯಾಲಡ್ ಆಫ್ ದ ಟೆಂಪೆಸ್ಟ್ ಇಂದ ಏನೇನು ಇಂಪಾರ್ಟೆಂಟ್ ಕ್ವಶ್ಚನ್ಸ್ ಬರುತ್ತೆ ಅಂತ ನೋಡೋಣ. ಅಗೇನ್ ಐ ರಿಪೀಟ್ ಸ್ಟೂಡೆಂಟ್ಸ್, ಏನೇ ಕ್ವಶ್ಚನ್ ಅವ್ರು ಕೇಳಿ, ಏನೇ ಟೈಪ್ ಕ್ವಶ್ಚನ್ಸ್ ಕೇಳಿ, ನೀವು ಸಮ್ಮರಿ ಬರೆದ್ರೆ ಸಾಕು. ಆದರೆ ಈ ಬ್ಯಾಲಡ್ ಆಫ್ ದ ಟೆಂಪೆಸ್ಟ್ ತುಂಬಾ ಈಸಿಯಾಗಿರುವ ಒಂದು ಪೊಯೆಟ್ರಿ ಅಲ್ವಾ. ಸೊ ಈ ಒಂದು ಪೊಯೆಟ್ರಿಯಲ್ಲಿ 2 ಭಾಗ ಇದೆ. ಸೊ ಒಂದು ಭಾಗದಲ್ಲಿ ಏನಾಗುತ್ತೆ ಅಂದರೆ, ಈ ಕ್ರೂ ಮೆಂಬರ್ಸ್ ಬಂದು ಸೇಲ್ ಮಾಡ್ತಾ ಇರ್ತಾರೆ. ಸೊ ಆ ಒಂದು ಟೈಮಿಗೆ ಏನಾಗುತ್ತೆ, ಟೆಂಪೆಸ್ಟಲ್ಲಿ ಅವ್ರು ಸಿಕ್ಕಾಕ್ಕೊಳ್ತಾರೆ. ಸೊ ಸ್ಟಾಮಲ್ಲಿ ಅವ್ರು ಸಿಕ್ಕಾಕ್ಕೊಳ್ತಾರೆ. ಆ ಒಂದು ಟೈಮಿಗೆ ಹೋಪೆಲ್ಲ ಬಿಟ್ಬಿಟ್ಟು ಕಿರ್ಚಾಡ್ತಾರೆ. ಇದು ಬಂದು ಫಸ್ಟ್ ಪಾರ್ಟು. ಸೊ ಸೆಕೆಂಡ್ ಪಾರ್ಟಲ್ಲಿ ಏನಾಗುತ್ತೆ ಅಂದರೆ, ಆ ಲಿಟಿಲ್ ಮೇಡಲ್ ಬರ್ತಾಳೆ. ಆ ಲಿಟಿಲ್ ಮೇಡಲ್ ಬಂದು ಒಂದು ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ನ ಹೇಳ್ತಾಳೆ. ಆ ಒಂದು ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿರಿ. ಸೊ ಆ ಸ್ಟೇಟ್ಮೆಂಟ್ ಹೇಳಿದ ಆಮೇಲೆ ಏನಾಗುತ್ತೆ, ಈ ಒಂದು ಕ್ರೂ ಮೆಂಬರ್ಸ್ಗೆಲ್ಲ ಒಳ್ಳೆ ಮೂಡ್ ಆಗುತ್ತೆ. ಅವ್ರೇನು ಮಾಡ್ತಾರೆ ಅಂದರೆ ಹೋಪ್ ವಾಪಸ್ ಬರುತ್ತೆ. ಸೊ ಹಾಗಾಗಿ ಅವರು ನೆಕ್ಸ್ಟ್ ಎಲ್ಲಿ ಹೋಗ್ತಾರೆ, ಹಾರ್ಬರ್ ಹೋಗಿ ಸೇರ್ತಾರೆ. ಅಷ್ಟೇ ಈ ಒಂದು ಪೋಮಲ್ಲಿ ಇರೋದು. ಸೊ ಈ ಪೋಮಿಂದ ಏನೇನು ಇಂಪಾರ್ಟೆಂಟ್ ಕ್ವಶ್ಚನ್ ಕೇಳಿದ್ದಾರೆ ಅಂತ ನಾವು ನೋಡೋಣ ಸ್ಟೂಡೆಂಟ್ಸ್. ಸೊ ಈ ಒಂದು ಪೋಮ್ ಇಸ್ ವೆರಿ ವೆರಿ ಈಸಿ. ಸೊ ಆ ಒಂದು ಏನೇನು ಇಂಪಾರ್ಟೆಂಟ್ ಕ್ವಶ್ಚನ್ ಬರುತ್ತೆ ಅಂತ ನೋಡಿ. ಇನ್ ದ ಪೋಮ್ ಬ್ಯಾಲಡ್ ಆಫ್ ದ ಟೆಂಪೆಸ್ಟ್, ಪೊಯೆಟ್ ಹೈಲೈಟ್ಸ್ ಫೇತ್ ಆ್ಯಂಡ್ ಹೋಪ್ ಇಲ್ಲಸ್ಟ್ರೇಟ್. ನೋಡಿ, ಈ ಒಂದು ಪೋಮಲ್ಲಿ ಮೇನ್ ಹೈಲೈಟ್ ಏನಂದರೆ ಫೇತ್ ಹೆಂಗಿತ್ತು, ಹೋಪ್ ಹೆಂಗಿತ್ತು ಅಂತ ಕೇಳೋದೇ ಮೇನ್ ಹೈಲೈಟ್ ಆಗಿದೆ. ಸೊ ಅದನ್ನು ನೀವು ಹೆಂಗೆ ಎಲಾಬ್ರೇಟ್ ಮಾಡ್ತೀರಾ ಅಂತ ಕೇಳಿದ್ದಾರೆ. ಓಕೆ, ಸೊ ಸೆಕೆಂಡ್ ಕ್ವಶ್ಚನ್ ಈ ರೀತಿ ಕೇಳಿದ್ದಾರೆ. ಇಸ್ ಇನ್ ಗಾಡ್ ಅಪಾನ್ ದಿ ಓಷನ್ ಜಸ್ಟ್ ದ ಸೇಮ್ ಆಸ್ ಆನ್ ದ ಲ್ಯಾಂಡ್? ಹೌ ಡಿಡ್ ದಿಸ್ ಸ್ಟೇಟ್ಮೆಂಟ್ ಎನೇಬಲ್ ದ ಕ್ರೂ ಮೇಟ್ಸ್ ಟು ಎಸ್ಕೇಪ್ ಫ್ರಮ್ ದ ಡೀಪ್ ಸ್ಟಾಮ್? ಸೊ ಈ ಒಂದು ಸ್ಟೇಟ್ಮೆಂಟು ಹೆಂಗೆ ಈ ಕ್ರೂ ಮೆಂಬರ್ಸ್ಗೆ ಹೆಲ್ಪ್ ಆಗಿತ್ತು ಅಷ್ಟೇ ಸ್ಟೂಡೆಂಟ್ಸ್. ನಾನು ಹೇಳಿದಂಗೆ ಈ ಒಂದು ಪೋಮು ತುಂಬ ಈಸಿ, ವೆರಿ ವೆರಿ ಈಸಿ. ಒಂದು ಪಾರ್ಟು, ಫಸ್ಟ್ ಪಾರ್ಟಲ್ಲಿ ದೇ ಲೂಸ್ ಹೋಪ್, ಸೆಕೆಂಡ್ ಪಾರ್ಟಲ್ಲಿ ದೇ ಗೆಟ್ ಹೋಪ್. ಆ ಹೋಪು ಯಾರಿಂದ ಬಂತು ವಾಪಸ್ಸು, ಇಷ್ಟೊಂದು ನೀವು ಓದ್ಕೊಂಡ್ರೆ ಸಾಕು, ಈ ಒಂದು ಪೋಮ್ನ ನೀವು ಈಸಿಯಾಗಿ ಮಾಸ್ಟರ್ ಮಾಡ್ತೀರಾ. ಸೊ ಈ ಒಂದು ಪೋಮ್ಗೆ ಸಮರಿ ಹೆಂಗೆ ಬರೆಯೋದು ಅಂತ ನಾವು ನೋಡೋಣ. ಸೊ ಲೆಟ್ ಅಸ್ ಲುಕ್ ಅಟ್ ದ ಸಮರಿ ಆಫ್ ದಿಸ್ ಪೋಮ್. ಓಕೆ, ಸೊ ಈ ರೀತಿಯೇ ಶುರು ಮಾಡಿ ನೀವು ಕೂಡ. ಇನ್ ದ ಪೋಮ್ ಬ್ಯಾಲಡ್ ಆಫ್ ದ ಟೆಂಪೆಸ್ಟ್, poet James T. Fields shows how the sailors crowd in cabin not daring to sleep. ಸೊ ಏನಾಗುತ್ತೆ ಅಂದರೆ, ನೈಟಲ್ಲಿ ಅವರು ಮಲಗಲ್ಲ ಈ ಒಂದು ಸೇಲರ್ಸು. ಅವ್ರು ಏನು ಮಾಡ್ತಾರೆ ಅಂದರೆ, ಆ ಒಂದು ಕ್ಯಾಪ್ಟನ್ ಕ್ಯಾಬಿನಲ್ಲಿ ಏನು ಮಾಡ್ಕೊತಾರೆ, ಗುಂಪು ಸೇರ್ಕೊಂಡು ಏನಾಗುತ್ತೆ ನೋಡಿ, ದೇ ವೇರ್ ಸೈಲಿಂಗ್ ಆ್ಯಂಡ್ ಅ ಫಿಯರ್ಸ್ ಸ್ಟಾರ್ಮ್ ರೇಜ್ಡ್ ಆನ್ ಸೌಂಡೆಡ್ ಲೈಕ್ ಅ ರಾಟ್ಲಿಂಗ್ ಟ್ರಂಪೆಟ್ ಆ್ಯಂಡ್ ದ ಬ್ರೇಕರ್ಸ್ ಸೀಮ್ ಟು ಸ್ಪೀಕ್ ವಿತ್ ಡೆತ್. ದ ಮಿಡ್ ನೈಟ್
ವಿತ್ ಡೆತ್ ದ ಮಿಡ್ ನೈಟ್ಸ್. ಏನಾಯ್ತು ಅಂದರೆ ಈ ಒಂದು ಟೈಮಿಗೆ ನಾನು ಅಂದಿದೆ. ಸೊ ಈ ಒಂದು ವರ್ಡ್ಸ್ ನಿಮಗೆ ಯೂಸ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿದ್ರೆ ಏನು ಮಾಡಿ ಗೊತ್ತಾ, ಸಿಂಪಲ್ ವರ್ಡ್ಸಲ್ಲಿ ಕೂಡ ಬರಿಬೋದು. ಏನಿದೆ ಇದರಲ್ಲಿ ಕಾನ್ಸೆಪ್ಟ್ ಅಂದರೆ, ಸೊ ನೈಟಲ್ಲಿ ಸೈಲ್ ಮಾಡ್ತಾಯಿದ್ರು. ಸೈಲ್ ಮಾಡಬೇಕಾದ್ರೆ ತುಂಬಾ ಜೋರಾಗಿ ಸ್ಟಾರ್ಮ್ ಬಂತಿತ್ತು, ಥಂಡರ್ ಇತ್ತು. ಸೊ ಒಂದು ಸಮಯಕ್ಕೆ ಇವರೆಲ್ಲ ಹೋಪ್ನ ಬಿಟ್ಬಿಟ್ಟು ಏನು ಮಾಡಿಬಿಡ್ತಾರೆ, ಕ್ಯಾಬಿನ್ ಇದೆ ಗೊತ್ತಾ, ಕ್ಯಾಪ್ಟನ್ಸ್ ಕ್ಯಾಬಿನಲ್ಲಿ ಹೋಗ್ಬಿಟ್ಟು ಏನು ಮಾಡ್ತಾರೆ, ಗುಮ್ಸೇರ್ಕೊಳ್ತಾರೆ. ಅವ್ರಿಗೆ ಎಲ್ಲ ಭಯದಿಂದ ಏನು ಮಾಡ್ತಾರೆ, ಅಲ್ಲಿ ಹೋಗ್ತಾರೆ. ಸೊ ಮುಂದೆ ಏನಾಗುತ್ತೆ ಅಂತ ನೋಡೋಣ. ದ thunder as the hungry sea roared around them in the darkness the crew sat praying. ಸೊ ಏನಾಗುತ್ತೆ ಅಂದರೆ ಈ ಥಂಡರ್ ಬಂದು ತುಂಬ ಇಲ್ಲೊಂದು ವರ್ಡ್ನ ಯೂಸ್ ಮಾಡಿದ್ದಾರೆ. ಓಕೆ, ಮೆಟಫರ್ ಯೂಸ್ ಮಾಡಿದ್ದಾರೆ. ಥಂಡರಿಂದ ಕೂಡ ಅವ್ರಿಗೆ ಭಯ ಬಂದಿತ್ತು ಅಂತ ಅವ್ರು ಹೇಳಿದ್ದಾರೆ. ಸೊ ಸಿ ಬಂದು ರೋಡ್ ಮಾಡಿತ್ತು ಅಂತ ಅವ್ರು ಹೇಳ್ತಿದ್ದಾರೆ. ಸೊ ಹಾಗಾಗಿ ಇಲ್ಲೊಂದು ಫಿಗರ್ ಆಫ್ ಸ್ಪೀಚಸ್ನ ಅವ್ರು ಯೂಸ್ ಮಾಡಿ ಏನು ಮಾಡಿದ್ದಾರೆ, ಎಲಾಬ್ರೇಟ್ ಮಾಡಿದ್ದಾರೆ. ಸೊ ಅದನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ. ಓಕೆ, ಇನ್ ದ ಡಾರ್ಕ್ನೆಸ್ ದ ಕ್ರೂ ಸ್ಯಾಟ್ ಪ್ರೇಯಿಂಗ್. ಏನಾಗುತ್ತೆ ಅಂದರೆ ಡಾರ್ಕ್ನೆಸ್ ಆಗಿತ್ತು, ಸೊ ಕತ್ಲಿತ್ತು. ಸೊ ಒಂದು ವೇಳೆ ನೈಟ್ ಆಗಬೇಕಾದ್ರೆ ಕತ್ಲಿರುತ್ತೆ ಗೊತ್ತಾ, ಸೊ ಆ ರೀತಿ ಕತ್ಲಿತ್ತು. ಸೊ ಆ ಒಂದು ಟೈಮ್ಗೆ ಏನಾಯಿತು ನೋಡಿ, ಈ ಒಂದು ಸ್ಟೇಟ್ಮೆಂಟ್ ತುಂಬ ಇಂಪಾರ್ಟೆಂಟ್. ವೈಲ್ ದೇರ್ ಕ್ಯಾಪ್ಟನ್ ನೋಡಿ, ವೈಲ್ ದೇರ್ ಕ್ಯಾಪ್ಟನ್ ಶೌಟರ್ಡ್ ಇನ್ ಡೆಸ್ಪೇರ್ ವಿ ಆರ್ ಲಾಸ್ಟ್. ಸೊ ಏನಾಗುತ್ತೆ ಅಂದರೆ ಈ ಒಂದು ವರ್ಡ್ ತುಂಬ ಇಂಪಾರ್ಟೆಂಟ್. ಆ ಕ್ಯಾಪ್ಟನ್ ಬಂದು ಏನು ಮಾಡಬೇಕಾಗಿತ್ತು, ಆ ಕ್ಯಾಪ್ಟನ್ ಬಂದು ಹೋಪ್ ಕೊಡಬೇಕಾಗಿತ್ತು. ಆದರೆ ಕೂಡ ಅವ್ರು ಕ್ಯಾಪ್ಟನ್ ಏನು ಮಾಡ್ತಾರೆ, ಕ್ಯಾಪ್ಟನ್ ಕೂಡ ಏನಂತಾರೆ, ವಿ ಆರ್ ಲಾಸ್ಟ್ ಅಂತ ಆ ಕ್ಯಾಪ್ಟನ್ ಕೂಡ ಕೂಗ್ತಾರೆ. ಈ ಒಂದು ಟೈಮಿಗೆ ಏನಾಗುತ್ತೆ ಅಂದರೆ, ಕ್ಯಾಪ್ಟನೇ ಹೋಗ್ಬಿಟ್ರೆ ಮತ್ತು ಸೇಲರ್ಸ್ಗೆಲ್ಲ ಹೆಂಗಿರುತ್ತೆ ಅಲ್ವಾ, ಕ್ಯಾಪ್ಟನ್ ತುಂಬ ಸ್ಟ್ರಾಂಗ್ ಇರಬೇಕಲ್ವಾ. ಸೊ ಆ ಒಂದು ಕ್ಯಾಪ್ಟನ್ನೇ ಹೋಗಿ ಬಿಡಬೇಕಾದ್ರೆ ಏನಾಗುತ್ತೆ ನೆಕ್ಸ್ಟು, ಫಸ್ಟ್ ಪಾರ್ಟಿಲಿ ಮುಗಿಯುತ್ತೆ. ಸೊ ಸೆಕೆಂಡ್ ಪಾರ್ಟ್ ಏನಾಗುತ್ತೆ ಅಂತ ನೋಡೋಣ. ಹ್ಯಾಸ್ ಈ ಸ್ಟಂಬಲ್ ಡೌನ್ ದ ಸ್ಟೇರ್ಸ್ ದೆನ್ ದ ಕ್ಯಾಪ್ಟನ್ಸ್ ಲಿಟಲ್ ಡಾಟರ್. ತುಂಬ ಇಂಪಾರ್ಟೆಂಟು. ಓಕೆ, ಕ್ಯಾಪ್ಟನ್ಸ್ ಲಿಟಲ್ ಡಾಟರೇ ಆ ಲಿಟಲ್ ಮೇಡಿನೋ, ಲಿಟಲ್ ಡಾಟರ್ ಟುಕ್ ಇಸ್ ಕೋಲ್ಡ್ ಹ್ಯಾಂಡ್ಸ್ ಆ್ಯಂಡ್ ಆಸ್ ಸಾಫ್ಟ್ಲಿ. ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಇದು. ಇಸಂಟ್ ಗಾಡ್ ಅಪಾನ್ ದಿ ಓಷನ್ ಜಸ್ಟ್ ದ ಸೇಮ್ ಆ್ಯಸ್ ಆನ್ ಲ್ಯಾಂಡ್. ಓಕೆ, ಸೊ ಇದು ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್. ಓಕೆ, ಈ ಒಂದು ಇಡೀ ಪೋಮಲ್ಲಿ ಇದೇ ಒಂದು ಇಂಪಾರ್ಟೆಂಟ್ ಸ್ಟೇಟ್ಮೆಂಟು. ಈ ಒಂದು ಮಾತನ್ನ ಆ ಒಂದು ಲಿಟಲ್ ಮೇಡಿನ್ ಹೇಳ್ತಾಳೆ. ಸೊ ಆ ಲಿಟಲ್ ಮೇಡಿನ್ ಹೇಳಿದ ತಕ್ಷಣ ಏನಾಗುತ್ತೆ ನೋಡಿ, ಹರ್ ಫೇತ್ಫುಲ್ ವರ್ಡ್ಸ್ ರೀಚ್ ದ ಹಾರ್ಟ್ಸ್ ಆಫ್ ದ ಫ್ರೈಟನ್ ಸೈಲರ್ಸ್ ಆ್ಯಂಡ್ ಗೇವ್ ದೆಮ್ ಹೋಪ್. ಸೊ ಏನಾಗುತ್ತೆ, ವಾಪಸ್ಸು ಹೋಪ್ ಬರುತ್ತೆ. ದೆ ಕಿಸ್ ದ ಲಿಟಲ್ ಮೇಡನ್ ಇನ್ ಗ್ರಾಟಿಟ್ಯೂಡ್ ಆ್ಯಂಡ್ ದೇರ್ ಸ್ಪಿರಿಟ್ಸ್ ವೇರ್ ಲಿಫ್ಟೆಡ್ ಅಪ್. ಮತ್ತೆ ಏನಾಗುತ್ತೆ, ಅವ್ರ ಸ್ಪಿರಿಟ್ಸ್ ಎಲ್ಲ ಲಿಫ್ಟ್ ಆಯಿತು. ಸೊ ಮತ್ತೆ ಹೋಪ್ ವಾಪಸ್ ಬರುತ್ತೆ ಅವ್ರಿಗೆ. ಮತ್ತೆ ಏನಾಗುತ್ತೆ, ಸೊ ದೇ spoke to each other in better cheer. So they spoke to each other in better cheer. The crew reached the shore safely the next morning. ಸೊ ಏನಾಗುತ್ತೆ ಅಂದರೆ ಆ ಒಂದು ವರ್ಡು ಆ ಲಿಟಲ್ ಮೇಡಿನ್ ಹೇಳಿದ ತಕ್ಷಣ ಈ ಒಂದು ಕ್ರೂ ಮೆಂಬರ್ಸ್ಗೆಲ್ಲ ಹೋಪ್ ವಾಪಸ್ ಬರುತ್ತೆ. ಸೊ ಹಾಗಾಗಿ ಅವ್ರು ಏನು ಮಾಡ್ತಾರೆ, ಒಬ್ರೊಬ್ರಿಗೆ ಅವ್ರು ಬಂದು ನೆಗೆಟಿವ್ ಆಗಿ ಮಾತಾಡಿಲ್ಲ, ಪಾಸಿಟಿವ್ ಆಗಿ ಮಾತಾಡ್ತಾರೆ. ಸೊ ಮತ್ತೆ ಏನಾಗುತ್ತೆ, ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಬಂದು ಅವ್ರು ಏನು ಮಾಡ್ತಾರೆ, ಹೋಗಿ ಅವರು ಹಾರ್ಬರ್ನ ರೀಚ್ ಮಾಡ್ತಾರೆ. ಸೊ ಅದೇ ಇರೋದು ಈ ಒಂದು ದ ಬ್ಯಾಲಡ್ ಆಫ್ ದ ಟೆಂಪೆಸ್ಟ್ ಇಂದ. ನೋಡಿ ಸ್ಟೂಡೆಂಟ್ಸ್ ಎಷ್ಟು ಈಸಿ ಇದೆ. ಸೊ ಎಸ್, ಈ ರೀತಿ ನೀವು ಸೆಂಟೆನ್ಸ್ನ ಫ್ರೇಮ್ ಮಾಡಿ ಆನ್ಸರ್ಸ್ನ ಬರೆದ್ರೆ ಸ್ಟೂಡೆಂಟ್ಸ್ ನೀವು ಆರಾಮಾಗಿ ನೀವು ಸ್ಕೋರ್ ಮಾಡ್ಬೋದು. ಓಕೆ, ಕೊನೆಗೆ ಲೆಟ್ ಅಸ್ ಸಿ ದ ಲಾಸ್ಟ್ ಪೋಮ್, ದ ಸಾಂಗ್ ಆಫ್ ಇಂಡಿಯಾ ಬೈ ವಿ.ಕೆ. ಗೋಕಾಕ್. ಸೊ ಈ ಒಂದು ಸಾಂಗ್ ಆಫ್ ಇಂಡಿಯಾನ ಏನಿದೆ ಅಂತ ನಾವು ನೋಡೋಣ. ಓಕೆ, ಸೊ ಆಲ್ರೆಡಿ ಸ್ಟೂಡೆಂಟ್ಸ್ ನಿಮಗೆ ಈ ಒಂದು ಸಾಂಗ್ ಆಫ್ ಇಂಡಿಯಾನ ಓದಿರ್ತೀರಾ. ಸೊ ಇದರಲ್ಲಿ ಏನು ಟಾಪ್ 4 ಮಾರ್ಕ್ ಕ್ವೆಶ್ಚನ್ಸ್ ಬರುತ್ತೆ ಅಂತ ನೋಡೋಣ. ಹೌ ಡಸ್ ದ ಪೊಯೆಟ್ ಡಿಸ್ಕ್ರೈಬ್ ದ ಪ್ರೋಗ್ರೆಸ್ ಅಚೀವ್ಡ್ ಇನ್ ಕಂಟ್ರಿ. ಸೊ ಇಲ್ಲಿ ಬಂದು ಫಸ್ಟ್ ಕ್ವಶನಲ್ಲಿ ಟೆಕ್ನಾಲಜಿ ಬಗ್ಗೆ ಕೇಳಿದ್ದಾರೆ. ಓಕೆ, ಸೆಕೆಂಡ್ ಕ್ವಶನ್ ನೋಡೋಣ. ಹೌ ಡು ಯು ವೀವ್ ದ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಆ್ಯಂಡ್ ಫಿಸಿಕಲ್ ಬ್ಯೂಟಿ ಆಫ್ ಇಂಡಿಯಾ. ಸೊ ಇಲ್ಲಿ ಬಂದು ಒಂದು ಎಕ್ಸ್ಟ್ರಾ ಅಡಿಷನ್ ಇದೆ. ಫಸ್ಟ್ ಕ್ವಶನಲ್ಲಿ ಟೆಕ್ನಾಲಜಿಕಲ್ ಪ್ರೋಗ್ರೆಷನ್ ಬಗ್ಗೆ ಕೇಳಿದ್ದಾರೆ, ಇಲ್ಲಿ ಬಂದು ಫಿಸಿಕಲ್ ಬ್ಯೂಟಿ ಕೂಡ ಕೇಳಿದ್ದಾರೆ ಇಂಡಿಯಾದು. ಸೊ ಥರ್ಡ್ ಕ್ವೆಶ್ಚನು ಡಿಸ್ಕ್ರೈಬ್ ದ ಪೊಯೆಟ್ಸ್ ವಿಷನ್ ಆಫ್ ಹಿಸ್ ಮದರ್ಲ್ಯಾಂಡ್ ಅಂತ ಕೇಳಿದ್ದಾರೆ. ಸೊ ಫೋರ್ತ್ ಕ್ವೆಶ್ಚನ್, ಹೌ ಡಸ್ ದ ಪೊಯೆಟ್ ಪೇಂಟ್ ಅ ಬ್ಯೂಟಿಫುಲ್ ಪಿಕ್ಚರ್ ಆಫ್ ಮದರ್ಲ್ಯಾಂಡ್ ಇನ್ ದ ಸಾಂಗ್ ಆಫ್ ಇಂಡಿಯಾ. ಸೊ ಈ ಒಂದು ಪೊಯೆಟು ಸಾಂಗ್ ಆಫ್ ಇಂಡಿಯಾ ಬಗ್ಗೆ ಹೆಂಗೆ ಬ್ಯೂಟಿಫುಲ್ ಪಿಕ್ಚರ್ ಪೇಂಟ್ ಮಾಡಿದ್ದಾರೆ ಅಂತ ಕೇಳಿದ್ದಾರೆ. ಕೊನೆಗೆ ಹೌ ಡಸ್ ವಿ.ಕೆ. ಗೋಕಾಕ್ ಕನ್ವರ್ಸ್ ವಿತ್ ಮದರ್ಲ್ಯಾಂಡ್. ಓಕೆ, ಸೊ ಈ ಒಂದು ಟೈಪ್ ಕ್ವೆಶ್ಚನ್ಸೇ ಮೇಜರ್ಲಿ ಏನಿಂದ ಕೇಳ್ತಾರೆ, ಈ ಒಂದು ದ ಸಾಂಗ್ ಆಫ್ ಇಂಡಿಯಾ ಅಂತ ಕೇಳ್ತಾರೆ. ಸ್ಟೂಡೆಂಟ್ಸ್ ಆಸ್ ಐ ಟೋಲ್ಡ್ ಆಲ್ರೆಡಿ, ಸೊ ಈ ಒಂದು ಟೈಪ್ ಕ್ವೆಶ್ಚನ್ಸ್ ಇರಲಿ, ನೋ ಪ್ರಾಬ್ಲಮ್. ಆದರೆ ಕೂಡ ನೀವು ಸಮ್ಮರಿನ ಬರೆದ್ರೆ ಸಾಕು. ನಾನು ಯಾವ ರೀತಿ ಸಮ್ಮರಿ ಕೊಟ್ಟಿದ್ದೀನಿ ಅಂದರೆ, ಆ ಒಂದು ಸಮ್ಮರಿಯಲ್ಲಿ ಇಡೀ ಪೋಮು ಕನ್ಫೈನ್ ಆಗಿದೆ. ಆ ಇಡೀ ಪೋಮ್ ಬಂದು ಏನಾಗಿದೆ, ಆ ಒಂದು ಸಮ್ಮರಿ ಒಳಗಡೆ ಇದೆ. ಸೊ ಹಾಗಾಗಿ ಅವ್ರು ಏನೇ ಕ್ವಶನ್ ಕೇಳಿದ್ರು ಪರವಾಗಿಲ್ಲ, ಆ ಒಂದು ಸಮ್ಮರಿ ಬರೆದ್ರೆ ಸ್ಟೂಡೆಂಟ್ಸ್ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಬನ್ನಿ ಇದಕ್ಕೆ ನಾವು ಹೆಂಗೆ ಆನ್ಸರ್ ಮಾಡೋದಂತ ನಾವು ನೋಡೋಣ. ಸೊ ಕೊನೆಗೆ ರೈಟ್, ದ ಪೋಮ್ ಈಸ್ ಅ ಡೈಲಾಗ್ ವೇರ್ ದ ಪೊಯೆಟ್ ಆಸ್ಕ್ಸ್ ಮದರ್ ಇಂಡಿಯಾ ಇಫ್ ಹಿ ಶುಡ್ ಸಿಂಗ್ ಅಬೌಟ್ ಹರ್ ಬ್ಯೂಟಿಫುಲ್ ಮೌಂಟೇನ್ಸ್, ಓಷನ್ಸ್ ಆ್ಯಂಡ್ ಓಲ್ಡ್ ಸ್ಟೋನ್ ಟೆಂಪಲ್ಸ್. ಸೊ ನೋಡಿ, ಈ ಒಂದು ಪೋಮ್ನ ನಾವು ನೋಡಬೇಕಾದ್ರೆ ಈ ಒಂದು ಪೋಮಲ್ಲಿ ಹೆಂಗೆ ಶುರುವಾಗುತ್ತೆ ಅಂದರೆ, ಇದೊಂದು ಸಂಭಾಷಣೆ, ಇದೊಂದು ಡೈಲಾಗು ಯಾರ ನಡುವೆ, ಮದರ್ ಇಂಡಿಯಾ ಮತ್ತು ಪೊಯೆಟ್ ನಡುವೆ. ಸೊ ಇಬ್ರಿಗೂ ಒಂದು ಸಂಭಾಷಣೆ ಆಗ್ತಿದೆ. ಈ ಒಂದು ಪೊಯೆಟ್ ಏನು ಮಾಡ್ತಾರೆ ಅಂದರೆ, ಮದರ್ ಇಂಡಿಯಾಲಿರುವ ಪ್ರತಿಯೊಂದು ಪಾಸಿಟಿವ್ ಥಿಂಗ್ಸ್ನ ಮಾತಾಡಬೇಕು, ಹಾಡಾಗಿ ಹಾಡಬೇಕಂತ ಕೇಳ್ತಾರೆ. ಆದರೆ ಮದರ್ ಇಂಡಿಯಾ ಬಂದು ಏನು ಮಾಡ್ತಾರೆ, ಪಾಸಿಟಿವ್ ಥಿಂಗ್ಸ್ ಬಗ್ಗೆ ನೀನು ಹಾಡು ಹೇಳೋಕೆ ಹೋಗ್ಬೇಡ, ನೀನೇನು ಮಾಡೋ ನೆಗೆಟಿವ್ ಥಿಂಗ್ಸ್ ಬಗ್ಗೆ ನೀವು ಹಾಡೇಳು. ಸೊ ಅದೇ ಏನಾಗಿದೆ, ಒಂದು ಸಂಭಾಷಣೆ ಆಗಿ ಕಂಪ್ಲೀಟ್ ಡೈಲಾಗ್ ಆಗಿ
ಇದರಲ್ಲಿ ನಮ್ಗೆ ಬರ್ತಾ ಇದೆ. ಓಕೆ, ಸೊ ಅದನ್ನು ನಾವು ಹೆಂಗೆ ಕನ್ಫೈನ್ ಮಾಡಿ ಬರೆಯೋದು ಅಂತ ನೋಡೋಣ. ಸೊ ಎಸ್, ಆ್ಯಸ್ ಯೂಶುವಲ್ ಸ್ಟೂಡೆಂಟ್ಸ್, ನಾನು ಹೇಳಿದಂಗೆ ಸೊ ಏನು ಮಾಡಿ, ನೀವು ಹೆಂಗೆ ಶುರು ಮಾಡಿ, ಫಸ್ಟು ಪೋಮ್ ಫುಲ್ಲಾಗಿ ಬರೀರಿ, ಮತ್ತು ಪೋಯೆಟ್ ಹೆಸರು ಬರೀರಿ, ಮತ್ತು ಆ ಪೋಮಲ್ಲಿ ಏನಿದೆ ಅಂತ ನೀವು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾ ಇರ್ಬೋದು. ಓಕೆ, ಸೊ ಹಾಗಾಗಿ ನೀವು ಶುರು ಮಾಡಿ ಬರಿಬೋದು. ಸೊ ಈ ಒಂದು ಸಮ್ಮರಿ ಇನ್ನೂ ಹೆಂಗ್ ಪ್ರೋಗ್ರೆಸ್ ಆಗ್ತಿದೆ ಅಂತ ನಾವು ನೋಡೋಣ. ಮದರ್ ಇಂಡಿಯಾ ರಿಪ್ಲೈಸ್ ದಟ್ ಹಿ ಶುಡ್ ಇನ್ಸ್ಟೆಡ್ ಸಿಂಗ್ ಅಬೌಟ್ ಪೋರ್ ಬೆಗರ್ಸ್ ಡರ್ಟಿ ಸ್ಟ್ರೀಟ್ಸ್ ಆ್ಯಂಡ್ ದ ಮಿಲಿಯನ್ಸ್ ಆಫ್ ಪೀಪಲ್. ನೋಡಿ ಅವ್ರು ಏನು ಹೇಳ್ತಾರೆ ಅಂದರೆ, ಇವನ್ ಪೋಯೆಟ್ ಬಂದು ಬ್ಯೂಟಿಫುಲ್ ಮೌಂಟನ್ಸ್ ಬಗ್ಗೆ, ಓಷನ್ಸ್ ಬಗ್ಗೆ ಹಾಡು ಹೇಳ್ಬೇಕಾ ಅಂತ ಕೇಳಬೇಕಾದ್ರೆ, ಆದರೆ ಮದರ್ ಇಂಡಿಯಾ ಏನಂತಾರೆ, ಅವ್ರ ಬಗ್ಗೆ ಬೇಡ, ನೀನು ಬೆಗ್ಗರ್ಸ್ ಬಗ್ಗೆ, ಭಿಕ್ಷೆ ಕೇಳ್ತಾರೆ ಗೊತ್ತಾ, ಅವ್ರ ಬಗ್ಗೆ ಹಾಡೇಳು. ಸೊ ನನ್ನ ಸ್ಟ್ರೀಟ್ಸ್ ಎಲ್ಲ ಡರ್ಟಿ ಇದೆ, ಅದ್ರ ಬಗ್ಗೆ ಹಾಡೇಳು. ಅದೇ ನಾನು ಮುಂಚೆನೇ ಹೇಳಿದೆ ನಿಮಗೆ, ಪಾಸಿಟಿವ್ಸ್ ಬಗ್ಗೆ ಪೋಯೆಟ್ ಹಾಡು ಹೇಳ್ಬೇಕಂತ ಇದ್ದಾರೆ, ಆದರೆ ಈ ಮದರ್ ಇಂಡಿಯಾ ಬಂದು ನೆಗೆಟಿವ್ಸ್ ಬಗ್ಗೆ ಹಾಡೇಳು ಅಂತ ಹೇಳುವ ಒಂದು ಸಂಭಾಷಣೆ ಹಂಗೆ ಬರುತ್ತೆ. ಓಕೆ, ಹೂ ವರ್ಕ್ಸ್ ವೆರಿ ಹಾರ್ಡ್ ಎವ್ರಿ ಡೇ ವೆನ್ ದ ಪೋಯೆಟ್ ಸಜೆಸ್ಟ್ ಸಿಂಗಿಂಗ್ ಅಬೌಟ್ ಮಾಡರ್ನ್ ಫ್ಯಾಕ್ಟ್ರೀಸ್. ನೋಡಿ ಟೆಕ್ನಾಲಜಿ ಬಗ್ಗೆ, ಸಿಂಗಿಂಗ್ ಅಬೌಟ್ ಮಾಡರ್ನ್ ಫ್ಯಾಕ್ಟ್ರೀಸ್ ಅಂಡ್ ನ್ಯೂ ಟೆಕ್ನಾಲಜಿ, ಶಿ ರಿಮೈಂಡ್ಸ್ ಹಿಮ್ ಟು ಆಲ್ಸೋ ಮೆನ್ಷನ್ ದ ಸ್ಟ್ರೈಕ್ಸ್ ಆ್ಯಂಡ್ ದ ಸ್ಟ್ರಗಲ್ಸ್ ಆಫ್ ದ ಅಂಡರ್ ಪ್ರಿವಿಲೇಜ್. ಸೊ ಈ ಒಂದು ಪ್ರೋಗ್ರೆಷನ್ ಇದೆ, ಹೌದು, ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಇದೆ, ಅದರ ಬಗ್ಗೆ ಹಾಡು ಹೇಳೋದು ಓಕೆ, ಆದರೆ ಕೂಡ ನೀನೇನು ಮಾಡು, ಇವ್ರ ಬಗ್ಗೆ ಕೂಡ ಸ್ಟ್ರಗಲ್, ಡೈಲಿ ಸ್ಟ್ರಗಲ್ ಮಾಡ್ತಾರೆ ಗೊತ್ತಾ, ಅಂಡರ್ ಪ್ರಿವಿಲೇಜ್ ಪೀಪಲ್ ಇದ್ದವ್ರು ಗೊತ್ತಾ, ಅವ್ರ ಬಗ್ಗೆ ಕೂಡ ನೀನೇನು ಮಾಡು, ಹಾಡು ಹೇಳು ಅಂತ ಹೇಳೋದು ನಾವು ನೋಡ್ತೀವಿ. ಅದೇನು ಮದರ್ ಇಂಡಿಯಾ ಅಪಿಯರ್ಸ್ ಇನ್ ಅ ಗ್ರ್ಯಾಂಡ್ ವಿಷನ್. ಸ್ಟೂಡೆಂಟ್ಸ್, ಇದು ತುಂಬ ಇಂಪಾರ್ಟೆಂಟು. ಈ ಒಂದು ಪೋಮಲ್ಲಿ ಕನ್ಕ್ಲೂಷನ್, ಈ ಪೋಮ್ ಬಂದು ಹೆಂಗೆ ಕನ್ಕ್ಲೂಡ್ ಆಗುತ್ತೆ, ತುಂಬ ಇಂಪಾರ್ಟೆಂಟ್. ಈ ಗ್ರ್ಯಾಂಡ್ ವಿಷನ್ ಇದೆ ಗೊತ್ತಾ, ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಸೊ ಆ ಗ್ರ್ಯಾಂಡ್ ವಿಷನ್ ಹೆಂಗಿದೆ, ಆ ಒಂದು ಪೋಯೆಟ್ ಹೆಂಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತ ನಾವು ಬರೆದ್ರೆ ಸಾಕು, ಕನ್ಕ್ಲೂಡ್ ಮಾಡಿ ಈ ಒಂದು ಪೋಮ್ನ ಈಸಿಯಾಗಿ ಮುಗಿಸ್ಬೋದು. ಓಕೆ, ಸೊ ನೋಡಿ, ಇಂಡಿಯಾ ಅಪಿಯರ್ಸ್ ಇನ್ ಅ ಗ್ರ್ಯಾಂಡ್ ವಿಷನ್, ಮದರ್ ಇಂಡಿಯಾ ಅಪಿಯರ್ಸ್ ಇನ್ ಅ ಗ್ರ್ಯಾಂಡ್ ವಿಷನ್, ಸಿಟ್ಟಿಂಗ್ ಆನ್ ದ ಓಷನ್ ವೇವ್ಸ್ ಟು ರೈಟ್ ಅಬೌಟ್ ದ ಬ್ರೈಟ್ ಫ್ಯೂಚರ್. ಸೊ ಬ್ರೈಟ್ ಫ್ಯೂಚರ್ ಹೆಸರೇನು? ಸೊ ಅಲ್ಲಿ ಬಂದು ಒಂದು ವರ್ಡ್ ಯೂಸ್ ಮಾಡಿರ್ತಾರೆ ಈ ಒಂದು ಪೋಮಲ್ಲಿ, ಅದನ್ನು ಏನಂತ ಕರೀತಾರೆ, ದ ಬುಕ್ ಆಫ್ ದ ಮಾರೋ. ದ ಬುಕ್ ಆಫ್ ದ ಮಾರೋ ಅಂದರೆ ದ ಬುಕ್ ಆಫ್ ಟುಮಾರೋ. ಟುಮಾರೋ ಅಂದರೆ ಏನು? ಫ್ಯೂಚರ್ ಬಗ್ಗೆ, ಇಂಡಿಯಾಗಿರುವ ಬ್ರೈಟ್ ಫ್ಯೂಚರ್ ಬಗ್ಗೆ ಒಂದು ವಿಷನ್ ಬರುತ್ತೆ. ಓಕೆ, ದಟ್ ವಿಲ್ ರಿಮೂವ್ ಆಲ್ ಸ್ಯಾಡ್ನೆಸ್. ಅದೇನು ಮಾಡುತ್ತೆ? ಆಲ್ ಸ್ಯಾಡ್ನೆಸ್ನ ರಿಮೂವ್ ಮಾಡುತ್ತೆ, ಆ್ಯಂಡ್ ಬ್ರಿಂಗ್ ಅ ನ್ಯೂ ಬಿಗಿನಿಂಗ್ ಟು ದ ಲ್ಯಾಂಡ್ ಅಂತ ನಾವು ಬರೆದ್ಬಿಟ್ಟು ಏನು ಮಾಡ್ಬೋದು. ಓಕೆ ಸ್ಟೂಡೆಂಟ್ಸ್, ಸೊ ನೀವು ಆಲ್ರೆಡಿ ಕನ್ಫ್ಯೂಷನಲ್ಲಿ ಇರ್ತೀರಾ ಅಂತ ಅನ್ಕೊತೀನಿ. ಓಕೆ, ಸೊ ನಿಮಗೆ ಇಷ್ಟೊಂದು ಪೋಮ್ಸ್ ಇದೆ, ಇಷ್ಟೊಂದು ಲೆಸನ್ಸ್ ಇದೆ, ಸಪ್ಲಿಮೆಂಟರಿ ರೀಡಿಂಗ್ ಕೂಡ ಇದೆ, ಇದರಲ್ಲಿ 4 ಮಾರ್ಕ್ಗೆ ಯಾವ ಭಾಗದಿಂದ ಓದಬೇಕಂತ ನಿಮಗೆ ಕನ್ಫ್ಯೂಷನ್ ಇರುತ್ತೆ ಅನ್ಕೊತೀನಿ. ಆದರೆ ಸ್ಟೂಡೆಂಟ್ಸ್, ಈ ಒಂದು 3 ಪೋಮ್ಸ್ ಇಂದಾನೇ ನಿಮಗೆ 4 ಮಾರ್ಕ್ ಕ್ವೆಶ್ಚನ್ಗೆ ಕೇಳ್ತಾರೆ. ಓಕೆ, ಬರೀ ಈ ಒಂದು 3 ಪೋಮ್ಸ್ ಇಂದಾನೆ 4 ಮಾರ್ಕ್ ಕ್ವೆಶ್ಚನ್ ಬರೋದು. ಸೊ 2 ಪ್ರಿಪ್ರೇಟಿ ನೋಡಿರ್ತೀರಾ. ಓಕೆ, ಸೊ ಮಾಡೆಲ್ ಕ್ವೆಶ್ಚನ್ ಪೇಪರ್ ಬಂದು ನಮಗೆ ಬೋರ್ಡ್ಸಿಂದ ರಿಲೀಸ್ ಆಯಿತು, ಅದರಲ್ಲಿ ಕೂಡ ಮತ್ತೆ ಬ್ಲೂ ಪ್ರಿಂಟ್ ಪ್ರಕಾರ ಈ ಒಂದು 3 ಇಂಪಾರ್ಟೆಂಟ್ ಪೋಯಿಟ್ರೀಸಿಂದಾನೆ ನಮಗೆ 4 ಮಾರ್ಕ್ಗೆ ಬರೋದು. ಸೊ ಆ ಒಂದು 3 ಪೋಯಿಟ್ರೀಸ್ನ ಕೂಡ ನಿಮಗೋಸ್ಕರ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ವೆರಿ ವೆರಿ ಸಿಂಪಲ್, ವೆರಿ ವೆರಿ ಈಸಿ ಸ್ಟೂಡೆಂಟ್ಸ್. ಓಕೆ ಸ್ಟೂಡೆಂಟ್ಸ್, ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಕೂಡ ಸಬ್ಸ್ಕ್ರೈಬ್ ಆಗಿ. ಸೊ ಈ ರೀತಿ ವೀಡಿಯೋಸ್ ಬೇಕಾದರೆ ನಿಮಗೆ ಕಮೆಂಟ್ ಸೆಕ್ಷನಲ್ಲಿ ನೆಕ್ಸ್ಟು ಯಾವ ಭಾಗದಿಂದ ವೀಡಿಯೋ ಬೇಕಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ಆ ಒಂದು ವಿಡಿಯೋ ನಿಮಗೋಸ್ಕರ ತಗೊಬರ್ತೀವಿ. ಓಕೆ, ಸೊ ಸಿ ಯು ಆಲ್ ನೆಕ್ಸ್ಟ್ ಟೈಮ್. ಬಾಯ್.